ಧಾರವಾಡದಲ್ಲಿ 3ನೇ ದಿನಕ್ಕೆ ಕಾಲಿಟ್ಟ ಅತಿಥಿ ಉಪನ್ಯಾಸಕರ ಧರಣಿ ಸತ್ಯಾಗ್ರಹ. ಮಹದೇವ ಅತಿಥಿ ಉಪನ್ಯಾಸಕ ಅಸ್ವಸ್ಥ, ಜಿಲ್ಲಾಸ್ಪತ್ರೆಗೆ ರವಾನೆ. ಪರಿಷ್ಕೃತ ವೇತನ ಹೆಚ್ಚಳ ಸೇರಿ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಧಾರವಾಡದಲ್ಲಿ ಅತಿಥಿ ಉಪನ್ಯಾಸಕರು ಧರಣಿ ಸತ್ಯಾಗ್ರಹ ಕೈಗೊಂಡಿದ್ದು, ಧರಣಿ ಸತ್ಯಾಗ್ರಹವು 3ನೇ ದಿನಕ್ಕೆ ಕಾಲಿಟ್ಟಿದೆ. ಇನ್ನು ಧರಣಿ ಸತ್ಯಾಗ್ರಹದಲ್ಲಿ ಓರ್ವ ಅತಿಥಿ ಅಸ್ವಸ್ಥಗೊಂಡ ಘಟನೆ ನಡೆದಿದೆ. ಹೌದು, ಧಾರವಾಡ ಕವಿವಿ ಆಡಳಿತ ಮಂಡಳಿ ಕಚೇರಿ ಎದುರು ಕರ್ನಾಟಕ ವಿಶ್ವವಿದ್ಯಾಲಯ ಹಾಗೂ ಅಧೀನ ಮಹಾವಿದ್ಯಾಲಯಗಳ ಸಹಾಯಕ ಅತಿಥಿ ಉಪನ್ಯಾಸಕರ ಸಂಘದ ನೇತೃತ್ವದಲ್ಲಿ ಧರಣಿ ಸತ್ಯಾಗ್ರಹವು ನಡೆಯುತ್ತಿದೆ. ಈ ಧರಣಿ ಸತ್ಯಾಗ್ರಹವು ಇಂದು 3ನೇ ದಿನಕ್ಕೆ ಕಾಲಿಟ್ಟಿದ್ದು, ಓರ್ವ ಅತಿಥಿ ಉಪನ್ಯಾಸಕರು ಅಸ್ವಸ್ಥಗೊಂಡಿದ್ದಾರೆ. ಮಹದೇವ ಆಚಾರ್ ಅಸ್ವಸ್ಥ ಅತಿಥಿ ಉಪನ್ಯಾಸಕನೆಂದು ತಿಳಿದುಬಂದಿದೆ. ಕರ್ನಾಟಕ ವಿವಿ ಯೋಗ ವಿಭಾಗದ ಉಪನ್ಯಾಸಕರಾಗಿ ಇವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಸದ್ಯ ಇವರು ಕಳೆದ 3 ದಿನಗಳಿಂದ ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ದು, ಇಂದು ಧರಣಿ ನಿರತ ವೇಳೆ ಎದೆನೋವು ಕಾಣಿಸಿಕೊಂಡು ಅಸ್ವಸ್ಥರಾಗಿದ್ದಾರೆ. ಕೂಡಲೇ ಧರಣಿ ನಿರತರು ಇವರನ್ನು ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ವರದಿ ಸಂತೋಷ ಮೇದಾರ, NKS TV4 ಧಾರವಾಡ. ನಮ್ಮಲ್ಲಿ ನಮ್ಮ ಡಾಕ್ಟರ್ ಅಲ್ಲಿ ಡಾಕ್ಟರ್ ಅದಾರ. ಸಿವಿಲಿಗೆ ಹೋಗ್ರಿ, ಇಲ್ಲಿ ಬೇಡ್ರಿ, ಇಲ್ಲಿ ಬೇಡ. ನೀವು ಇಲ್ಲಿ ಕರ್ಕೊಂಡು ಹೋಗೋದ್ರೆ ಬೇಡ ಬೇಡ್ರಿ, ಸಿವಿಲಿಗೆ ಕರ್ಕೊಂಡು ಹೋಗ್ರಿ. ನೀವು ಸುಮ್ಮನೆ ಸ್ಟಂಟ್ ಐತಿ ಒಳಗಡೆ, ಸ್ಟಂಟ್ ಐತ್ರಿ ಅವ್ರಿಗೆ, ಗಂಟೆ ಐತೆ. ನಿಮ್ಗೆ ಏನು ಗೊತ್ತಿರಂಗಿಲ್ಲ, ಅದಕ್ಕೆ ಕರ್ಸೋದು ಬೇಡ ಅಂತ ಮುಂದೆ ಬರಿಲ್ಲ ಬೇಡ ಸರ್, ಗಾಡಿ ಬೇಕು. ಯಾವ ಸತ್ರ ಅಂತ ಮಾಡೋಣ, 10 ಸರ್ತಿ ಆಯ್ತು. ಭಾಳ ಸೀರಿಯಸ್ ಎಷ್ಟೊತ್ತಿ ಬರೋದಂತ ಬರೋಬ್ಬರಿ ಆಗಿ. ನೀ ಎಲ್ಲಿಗೆ